ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಚಿನ್ಪು ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇದು ಸಂಕ್ರಾಂತಿ ಹಬ್ಬದ ಕಂಪ್ಲೀಟ್ ವ್ಲಾಗ್ ಆಗಿರುತ್ತೆ. ಶಾಪಿಂಗಿಂದ ಹಿಡಿದು ಅಡುಗೆ ಮಾಡಿದ್ದು, ಪೂಜೆ ಮಾಡಿದ್ದು, ಯಾವ್ಯಾವ ರೀತಿ ಪ್ರಿಪ್ರೇಷನ್ ಮಾಡಿದ್ದು ಕಂಪ್ಲೀಟ್ ವ್ಲಾಗ್ ಆಗಿರುತ್ತೆ. ವಿಡಿಯೋನ ಸ್ಕಿಪ್ ಮಾಡದೆ ಎಂಡ್ ತನಕ ನೋಡಿ ಅಂತ ಹೇಳ್ತಾ, ಈಗ ಶಾಪಿಂಗ್ ಮಾಡೋದಕ್ಕೆ ನಾವು ಮಾರ್ಕೆಟಿಗೆ ಬಂದಿದ್ವಿ. ಇದು ನೋಡಿ ಚಪ್ರದ ಅವರೆಕಾಯಿ ಇಷ್ಟಿಷ್ಟು ಅಗಲ ಇದೆ, ಯಾವುದೋ ಕ್ರಾಸ್ ಬ್ರೀಡ್ ಇದು. ಸೊ ಹಂಗೆ ಅದನ್ನು ಸುಮ್ಮನೆ ತೊಗೊಳ್ಳಿಲ್ಲ, ಕ್ಯಾಪ್ಚರ್ ಮಾಡಿಕೊಂಡು ಅವರೆಕಾಯಿ, ಗೆಣಸು, ಸಂಕ್ರಾಂತಿ ಅಂದ್ರೇ ಇದಲ್ವ ಕಬ್ಬು, ಇದನ್ನೆಲ್ಲನೂ ಶಾಪಿಂಗ್ ಮಾಡಿಕೊಂಡು ನಾನು ಅಮ್ಮ ಹೋಗಿದ್ವಿ. ಸೊ ಅಲ್ಲಿ ಮಾರ್ಕೆಟ್ ಇರೋದ್ರಿಂದ ತರಕಾರಿ ಎಲ್ಲನೂ ಸ್ವಲ್ಪ ಅಮ್ಮ ತೊಗೊಂಡ್ರು. ಹಾಗೆ ಅಮ್ಮನ್ನೆಲ್ಲ ರೇಗಾಡಿಸ್ಕೊಂಡು ಅವಳು ನೋಡಿ ಹಾಯ್ ಮಾಡ್ತಿದ್ದಾಳೆ ವಿಡಿಯೋಗೆ. ಎಲ್ಲನೂ ಕಂಪ್ಲೀಟ್ ಶಾಪಿಂಗ್ ಮಾಡಿಕೊಂಡು ಹೂವೆಲ್ಲ ತರಬೇಕಿತ್ತಲ್ಲ ಹಬ್ಬಕ್ಕೆ. ಹೂವು ವರ್ತನೆ ಹಾಕೋದ್ರಿಂದ ಅಲ್ಲಿಗೂ ಹೂವು ಜಾಸ್ತಿ ಬೇಕಾಗುತ್ತೆ. ಸೊ ಹೂವು ತೊಗೊಂಡು ಅಲ್ಲೊಂದು ಕ್ಯೂಟ್ ಪಾಪು ಇತ್ತು, ಅದನ್ನು ಮಾತಾಡಿಸ್ಕೊಂಡು ಮನೆಗೆ ಬಂದ್ವಿ. ಮನೆಗೆ ಬಂದಮೇಲೆ ನೋಡಿ ತೋರಿಸ್ತಾ ಇದ್ದೀನಿ. ನಾವು 2 kg ಅವರೆಕಾಯಿ ತೊಗೊಂಡ್ರು ಅಮ್ಮ, ಸಾಂಬಾರು ಪ್ಲಸ್ಸು ಮತ್ತು ಬೇಯಿಸೋದಕ್ಕೆ ಬೇಕಲ್ಲ, ಸೊ ಅದಕ್ಕೋಸ್ಕರ. ಹಾಗೆ ಒಂದು 2.5 kg ಕಡಲೆಕಾಯಿ ತೊಗೊಂಡ್ರು. ಜಾಸ್ತಿ ಅವರೆಕಾಯಿ, ಗೆಣಸು ಏನೇ ಬೇಯಿಸಿದ್ರೂ ಜಾಸ್ತಿ ತಿನ್ನೋದು ಕಡಲೆಕಾಯಿನೇ ಅಲ್ವಾ ಮನೇಲಿ. ಸೊ ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿ ಕಡಲೆಕಾಯಿ ತೊಗೊಂಡ್ರು. ಆ್ಯಂಡ್ ಒಂದು kg ಆಗುವಷ್ಟು ಗೆಣಸನ್ನ ತೊಗೊಂಡ್ರು ಅಷ್ಟೇ. ಆ್ಯಂಡ್ ಶಾಸ್ತ್ರಕ್ಕೆ ಅಜ್ಜಿ ಕುಂಬಳಕಾಯಿ ಇಡಬೇಕು ಅಂತ ಹೇಳ್ತಾರೆ, ಅದಕ್ಕೋಸ್ಕರ ಕುಂಬಳಕಾಯಿ ತಂದಿದ್ವಿ. ಅಂದರೆ ಫಸ್ಟು ಫಲ ಏನಿರುತ್ತೆ ಅದನ್ನಿಟ್ಟು ಸುಗ್ಗಿ ಹಬ್ಬದಲ್ಲಿ ಪೂಜೆ ಮಾಡೋದಲ್ವ ಸಂಕ್ರಾಂತಿ, ಅದೇ ಸಂಕ್ರಾಂತಿ. ನಾವೇನೇನು ಬೆಳೆನ ಬೆಳೆದಿರ್ತೀವಿ ರೈತರೆಲ್ಲ, ಅದನ್ನು ದೇವ್ರಿಗೆ ಅರ್ಪಣೆ ಮಾಡಿ ಫಸ್ಟ್ ದಿನ ಈ ರೀತಿ ಇಟ್ಟು ಪೂಜೆ ಮಾಡೋದೇ ಸಂಕ್ರಾಂತಿ ಅಲ್ವಾ. ಸೊ ಅದಕ್ಕೋಸ್ಕರ ಅಜ್ಜಿ ಕುಂಬಳಕಾಯಿ ತೊಗೊಂಬನ್ನಿ, ಅದು ಇಡಲೇಬೇಕು ಮೇಯ್ನು ಅಂತ ಹೇಳ್ತಾರೆ. ಆ್ಯಂಡ್ ಅದರಲ್ಲಿ ಪಲ್ಯ ಎಲ್ಲ ಮಾಡ್ತಾರೆ ಕೆಲವೊಬ್ಬರು, ನಾವು ಮಾಡೋಕ್ಕೋಗಿಲ್ಲ, ಹಬ್ಬದ ಊಟನೇ ತುಂಬ ಇರುತ್ತಲ್ಲ ಅಂಥೇಳಿ. ಸೊ ಇದು 100 ರೂಪಾಯಿಗೆ 3 ತೆಂಗಿನಕಾಯಿ ಅಂತೂ ಸಿಕ್ಕಾಪಟ್ಟೆ ರೇಟ್ ಆಗಿದೆ. 100 ರೂಪಾಯಿ 3 ಪರವಾಗಿಲ್ಲ, ಅದು ಈ ರೀತಿ ಸುಟ್ಟಪಟ್ಟ ಎಲ್ಲ ಸ್ವಲ್ಪ ಇತ್ತು. ಸೊ ಇಷ್ಟೆಲ್ಲ ಐಟಮ್ಸ್ನ ಶಾಪಿಂಗ್ ಮಾಡಿಕೊಂಡು ಬಂದ್ವಿ. ಒನ್ ವೀಕ್ ಬಿಫೋರೇ ಹೋಗಿದ್ವಿ. ಈಗ ಎಳ್ಳು ಬೆಲ್ಲನ ಮಾಡೋದಕ್ಕೆ ಅಮ್ಮ ಒಂದಷ್ಟು ಐಟಮ್ಸ್ ಎಲ್ಲ ತಂದಿದ್ರು. ಸೊ ಅದನ್ನೆಲ್ಲ ತೆಗೆದು ಸಪ್ರೇಟಾಗಿ ಸೈಡಲ್ಲಿ ಇಟ್ಕೊಂಡು ಎಳ್ಳು ಬೆಲ್ಲ ಎಲ್ಲ ರೆಡಿ ಮಾಡ್ಕೊಬಿಡೋಣ ಅಂತ. ಅಂದರೆ ಒಂದು 2 days ಬಿಫೋರೇನೆ, ಹಬ್ಬಕ್ಕೂ 2 days ಬಿಫೋರೇನೆ ಎಲ್ಲನೂ ರೆಡಿ ಮಾಡ್ಕೊಂಬಿಡ್ತೀವಿ. ಈ ಸಲ ಅಮ್ಮ ರೆಡಿಮೇಡು ಕಟ್ ಮಾಡಿರೋವಂಥ ಬೆಲ್ಲನೇ ತಂದಿದ್ರು, ಬಿಕಾಸ್ ಟೈಮ್ ಇರೋಲ್ಲ ಅಲ್ಲ. ಅಮ್ಮನೂ ಕೆಲ್ಸಕ್ಕೆ ಹೋಗ್ತಾರೆ, ನಾನು ಕೆಲ್ಸಕ್ಕೆ ಹೋಗ್ತೀನಿ. ಅಜ್ಜಿಗೆ ಅಷ್ಟು ಆಗಲ್ಲ ಮನೆ ಕೆಲಸ ಎಲ್ಲ ಮಾಡಿ. ಪಾಪ ಅವರೂ ಕೊಬ್ಬರಿ ಎಲ್ಲ ಅವರೇ ರೆಡಿ ಮಾಡಿಟ್ಟಿದ್ರು. ಪಾಪ ಇದೆಲ್ಲ ಅಷ್ಟೊಂದು ಆಗಲ್ಲ ಅಂತ ಹೇಳಿ ಅಮ್ಮ ರೆಡಿಮೇಡೇ ತಂದಿದ್ರು ಬೆಲ್ಲನ. ಸೊ ಇವಾಗ ಕಡಲೆ ಬೀಜನ ಹುರ್ಕೊತಾ ಇದ್ದೀವಿ. ಸುಮಾರು ಒಂದು 3/4 kg ಆಗೋಷ್ಟು ಇಲ್ಲ 1 kg ಆಗೋಷ್ಟು ಕಡಲೆ ಬೀಜ ತೊಗೊಂಡಿದ್ರು ಅಮ್ಮ. ಅಳತೆ ಎಲ್ಲ ಅವ್ರಿಗೆ ಗೊತ್ತು, ತಂದಿಟ್ಟಿದ್ರು. ನಾನು ಜಸ್ಟು ಅವರಿಗೆ ಹೆಲ್ಪ್ ಮಾಡ್ತಾಯಿದ್ದೀನಿ ಅಷ್ಟೇ. ಅದನ್ನೆಲ್ಲ ಸಿಪ್ಪೆ ಬಿಡಿಸೋ ತನಕನೂ ಚೆನ್ನಾಗಿ ಹುರ್ಕೋಬೇಕು ಕಡಲೆ ಬೀಜನ. ಯೂಶ್ವಲಾಗಿ ಎಲ್ರಿಗೂ ಗೊತ್ತಿರುತ್ತಲ್ಲ ಎಳ್ಳು ಬೆಲ್ಲ ಮಾಡೋದು, ಅದು ಸಿಂಪಲ್ಲೇ. ನಾವು ಸುಮಾರು ವರ್ಷದಿಂದ ಮನೆಯಲ್ಲೇ ಮಾಡ್ತಾಯಿರೋದು. ಮುಂಚೆ ಎಲ್ಲ ಅಷ್ಟು ಫೆಸಿಲಿಟಿ ಇರ್ತಿರ್ಲಿಲ್ಲ. ಅಂದರೆ ಇದಕ್ಕೆಲ್ಲ ಸುಮಾರು ಒಂದು 500-600 ರೂಪಾಯಿ ಖರ್ಚಾಗ್ತಿತ್ತು. ನಾವು ಹಬ್ಬಕ್ಕೆ ಅಷ್ಟೊಂದು ಇದಕ್ಕೇ ಖರ್ಚು ಮಾಡೋ ಅಷ್ಟು ಇರ್ತಿರ್ಲಿಲ್ಲ ಅವಾಗೆಲ್ಲ. ಸೊ ಆಗ ಸುಮಾರು ಒಂದು 50 ರೂಪಾಯಿಗೆಲ್ಲ ಸಿಗೋದು, ಒಂದು ಬೌಲ್ ಆಗೋಷ್ಟು ಸಿಗೋದು. ತಂದಿಟ್ಟು ಪೂಜೆ ಮಾಡಿಬಿಡ್ತಾಯಿದ್ವಿ. ನನಗೀಗಲೂ ನೆನಪಿದೆ, ಈ ಮನೆಗೆ ಬಂದಾಗ ಸ್ಟಾರ್ಟಿಂಗಲ್ಲಿ ಫಸ್ಟ್ ಹಬ್ಬ ಇದ್ದಿದ್ದು ಸಂಕ್ರಾಂತಿನೇ 2020ಯಲ್ಲಿ. ಸೊ ಆವಾಗ ಸುಮಾರು 1000ದಲ್ಲೇನೆ ಕಬ್ಬು, ಕಡಲೆ ಎಲ್ಲ ತಂದು, ಎಳ್ಳು ಬೆಲ್ಲನೂ ಒಂದು 50 ರೂಪಾಯಿ. ನಾನು ಹಬ್ಬದ ದಿನವೇ ಹೋಗಿ ನಾನು ನನ್ನ ತಮ್ಮ, ನಮ್ಮ ಇಬ್ಬರ ಹತ್ರ ಎಷ್ಟಿತ್ತು ಸೇವಿಂಗ್ಸು ಅದೆಲ್ಲ ಹಾಕಿ ತಂದು ಹಬ್ಬ ಮಾಡಿದ್ವಿ. ನಂಗೆ ನಿಜ ಇವಾಗ ಅದೆಲ್ಲ ನೆನಪಾಗ್ತಾಯಿತ್ತು. ಸೊ ಈಗ ದೇವರು ತಕ್ಕ ಮಟ್ಟಿಗೆ ನಮ್ಮನ್ನ ಇಟ್ಟಿದ್ದಾರೆ. ಸೊ ಅದಕ್ಕೋಸ್ಕರನೇ ನಾವೇ ಪ್ರಿಪೇರ್ ಮಾಡಿ ಆದಷ್ಟು ಮಾಡ್ತೀವಿ. ಸ್ವಲ್ಪ ಹಂಚೋದಕ್ಕೂ ಬೇಕಾಗುತ್ತೆ, ನಾನು ಕಂಪ್ನಿಗೆಲ್ಲ ತೊಗೊಂಡೋಗಿ ಹಂಚ್ತೀನಿ. ಸೊ ಅದಕ್ಕೋಸ್ಕರ ಈಗ ಕಡಲೆ ಎಲ್ಲ ಹುರಿದು ಸಪ್ರೇಟಾಗಿ ಎತ್ಕೊಂಡು ಎಳ್ಳನ್ನ ಅದೇ ಬಿಸಿ ಇದ್ದಿದ್ದು ಕಡಾಯಿಗೆ ಹಾಕಿರೋದ್ರಿಂದ ಜಾಸ್ತಿ ಬಿಸಿ ಮಾಡೋ ನೆಸೆಸಿಟಿ ಇಲ್ಲ. ಈ ಥರ ದಪ್ಪ ಆಗಿ ಒಂಚೂರು ಕಲರ್ ಚೇಂಜ್ ಆಗೋ ತನಕ ಎಳ್ಳನ್ನು ಹುರ್ಕೊಂಡು, ಈಗ ಸ್ವಲ್ಪ ಚಳಿಗಾಲ ಇದ್ದಿದ್ದರಿಂದ ಕಡಲೆನ ಹುರ್ಕೊತಾ ಇದ್ದೀನಿ. ಇಲ್ಲಾಂದರೆ ಹುರ್ಕೊಳ್ಳೋ ನೆಸೆಸಿಟಿ ಇಲ್ಲ, ಬಟ್ ಸ್ವಲ್ಪ ಮೆತ್ತಗಾಗ್ಬಿಟ್ಟಿರುತ್ತಲ್ಲ ಚಳಿಗಾಲದಲ್ಲಿ. ಸೊ ಅದಕ್ಕೋಸ್ಕರ ಅಮ್ಮ ಒಂಚೂರು ಬಿಸಿ ಮಾಡಿಬಿಡು, ಕಡಾಯಿ ಹೆಂಗಿದ್ರು ಬಿಸಿ ಇದೆಯಲ್ಲ, ಒಂಚೂರು ಹಾಗೆ ಬಿಸಿ ಮಾಡಿಬಿಡು ಅಂತೇಳಿ ಹೇಳಿದ್ರು. ಸೊ ಅದನ್ನು ಲೈಟಾಗಿ ಫ್ರೈ ಮಾಡಿಕೊಂಡು ಎಳ್ಳೇನಿಟ್ಟಿದ್ವಲ್ಲ ಅದೇ ತಟ್ಟೆಗೆ ಹಾಕ್ಕೊತಾ ಇದ್ದೀನಿ. ನೆಕ್ಸ್ಟಿಗೆ ಕೊಬ್ಬರಿ ಬರುತ್ತಲ್ಲ, ಕೊಬ್ಬರಿನ ತೊಗೋಬೇಕು. ಇದಕ್ಕೆ ಅದ್ರ ಚಿಪ್ಪೆ ಎಲ್ಲ ಚೆನ್ನಾಗಿ ಬಿಡಿಸ್ಬೇಕು. ಅಜ್ಜಿ ಮಾಡಿದ್ರಿಂದ ಸ್ವಲ್ಪ ಅವರಿಗಷ್ಟು ಕೈ ಆಗಲ್ಲ, ಅದರಲ್ಲೂ ಇಷ್ಟೆಲ್ಲ ಮಾಡಿದ್ದಾರೆ ಪಾಪ, ಅವ್ರಿಗೆ ಅಪ್ರಿಷಿಯೇಟ್ ಮಾಡಲೇಬೇಕು. ಸೊ ಈ ಥರ ಚಿಪ್ಪೆ ಎಲ್ಲ ನೀಟಾಗಿ ಅದ್ರ ತುರಿಯೋ ಮಣೆಯಲ್ಲಿ ಈ ಥರ ತುರ್ಕೊಂಬಿಟ್ರೆ ಆಗೋಗುತ್ತೆ. ಸೊ ಅದಾದಮೇಲೆ ಸಣ್ಣ ಸಣ್ಣ ಪೀಸ್ ಮಾಡಿ ಒಂದು 2 days ಸ್ವಲ್ಪ ಚೆನ್ನಾಗಿ ಒಣಗಿಸಿಟ್ರೆ ಬೇಗ ಹಾಳಾಗಲ್ಲ ಯೂಶ್ವಲಾಗಿ ಇದು ಎಳ್ಳು ಬೆಲ್ಲ ಎಲ್ಲ. ಸೊ ನೆಕ್ಸ್ಟಿಗೆ ಅದ್ರದ್ದು ಸಿಪ್ಪೆ ಬಿಡಿಸೋದೇ ಒಂದು
ಕೆಲಸ. ನಾನು ಸಪ್ರೇಟಾಗಿ ತೆಗ್ದು ಬಿಡಿಸ್ತಾ ಇದ್ದೆ. ಅಮ್ಮ ಹಂಗೆ ಬಿಡಿಸಿದ್ರೆ ಆಗಲ್ಲ ಕೊಡಿ, ನಿನಗೆ ಹಳೇದೊಂದು ಟೆಕ್ನಿಕ್ ತೋರಿಸ್ತೀನಿ ಅಂತೇಳಿ ಈ ಥರ ಮರಕ್ಕೆ ಹಾಕಿ ಉಜ್ಜಿದ್ರೆ ನಿಜವಾಗ್ಲೂ ಎಷ್ಟು ನೀಟಾಗಿ ಸಿಪ್ಪೆ ಬಿಡಿಸ್ಕೊಂಬಿಡ್ತು ಗೊತ್ತಾ. ನಿಜವಾಗ್ಲೂ ಹಿಂದಿನ ಕಾಲದವರೆಲ್ಲ ಸೂಪರಾಗಿ ಟೆಕ್ನಾಲಜೀಸ್ನ ಮಾಡಿರ್ತಾರೆ. ಸೊ ಇವಾಗ ಅದನ್ನೆಲ್ಲ ಬಿಡಿಸ್ಕೊಂಡು ಡಬಲ್ ಇರುತ್ತಲ್ಲ ಅದನ್ನೆಲ್ಲ ಬಿಡಿ ಮಾಡ್ಕೋಬೇಕು, ಕಡಲೆಕಾಳೆಲ್ಲನೂ. ಸೊ ಅದನ್ನು ಬಿಡಿ ಮಾಡಿಕೊಂಡು ಇವಾಗ ಮಿಕ್ಸ್ ಮಾಡ್ಕೊತಾ ಇದ್ದೀವಿ. ಫಸ್ಟಿಗೆ ಕಡಲೆಕಾಳು ಹಾಕಿ, ನೆಕ್ಸ್ಟಿಗೆ ಎಳ್ಳು ಮತ್ತು ಕಡಲೆ ಏನು ಹುರ್ಕೊಂಡಿದ್ವಲ್ಲ ಸೊ ಅದನ್ನು ಹಾಕ್ಕೊತಾ ಇದ್ದೀನಿ. ಆಮೇಲೆ ನಾವು ಕೊಬ್ಬರಿನ ಸಣ್ಣ ಸಣ್ಣ ಪೀಸ್ ಮಾಡಿ ಇಟ್ಕೊಂಡಿದ್ವಲ್ಲ ಸೊ ಅದನ್ನು ಹಾಕ್ಕೊತಾ ಇದ್ದೀನಿ. ನೆಕ್ಸ್ಟಿಗೆ ಬೆಲ್ಲ ಏನೇನಿತ್ತು ಅದನ್ನು ಸಣ್ಣ ಸಣ್ಣ ಪೀಸಾಗಿ ಈಕ್ವಲಾಗಿ ಕಟ್ ಮಾಡಿ ಇಟ್ಕೋಬೇಕು. ಸ್ವಲ್ಪ ಮೀಡಿಯಮ್ ಪೀಸಲ್ಲೇ ಕಟ್ ಮಾಡಿದ್ರೆ ಚೆನ್ನಾಗಿರುತ್ತೆ. ತೀರಾ ದಪ್ಪ ಆದರೆ ತೀರಾ ಸಣ್ಣ ಆದರೆ ಅಷ್ಟು ಚೆನ್ನಾಗಿರಲ್ಲ. ಅಮ್ಮ ಕಲರ್ಫುಲ್ಲಾಗಿ ಕಾಣಿಸ್ಲಿ ಅಂತ ಈ ಮಿಂಟಿ ಪೆಪ್ಪರ್ಮೆಂಟ್ಸ್, ಏನೋ ಜೀರಿಗೆ ಪೆಪ್ಪರ್ಮೆಂಟ್ಸ್ ಅಂತಾರಲ್ಲ, ಇದೆಲ್ಲ ತಂದಿದ್ರು. ಸೊ ಅದನ್ನು ಹಾಕ್ತಾರೆ. ನನಗೆ ಬೇಗ ಅವಾಗವಾಗ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಅಂತೇಳಿ ಅಷ್ಟೇ. ಸೊ ಇಷ್ಟೆಲ್ಲ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಎಳ್ಳು ಬೆಲ್ಲ ರೆಡಿನೇ ಆಗೋಯಿತು. ಸೊ ಮನೇಲೇ ಮಾಡ್ಕೊಳ್ಳೋದು ತುಂಬಾ ಒಳ್ಳೆಯದು. ಆ್ಯಂಡ್ ಈ ಥರ ಚಳಿಗಾಲದಲ್ಲಿ ಎಳ್ಳು ಬೆಲ್ಲನ ತಿನ್ನೋದ್ರಿಂದ ಬಾಡಿಗೆ ನಮಗೆ ಎಣ್ಣೆ ಅಂಶ ಸಿಗುತ್ತೆ ಸೊ ಅಲ್ವಾ, ಅದರಿಂದ ನಮ್ಮ ಸ್ಕಿನ್ ಗ್ಲೋ ಆಗುತ್ತೆ. ಈ ರೀತಿ ಚಳಿಗಾಲದಲ್ಲಿ ಸ್ಕಿನ್ ಎಲ್ಲ ಒಡೆಯೋದು ಈ ಥರದಕ್ಕೆಲ್ಲದನ್ನೂ ಎಳ್ಳು ಬೆಲ್ಲ ತಿಂದರೆ ಒಳ್ಳೆಯದು. ಇದರಲ್ಲಿ ಆಯಿಲ್ ಕಂಟೆಂಟ್ ಇರೋದ್ರಿಂದ ಒಂದು ನ್ಯಾಚುರಲ್ ಆಗಿ ಮಾಯ್ಶ್ಚರೈಸರ್ ಥರ ಆಗುತ್ತೆ. ಸೊ ಆಲ್ಮೋಸ್ಟ್ ಒಂದು ಅರ್ಧ ಡಬ್ಬ ಫಿಲ್ ಆಯಿತು. ಇದೊಂದು 2 kg ರೆಡಿಯಾಗಿತ್ತು ಅನಿಸುತ್ತೆ ಎಳ್ಳು ಬೆಲ್ಲ. ನೋಡಿ ಹಿರಿಯರು ಎಷ್ಟೆಲ್ಲ ಮಾಡಿದಾರಲ್ಲ ಹಿಂದಿನ ಕಾಲದಿಂದನೂ. ಸೊ ನೆಕ್ಸ್ಟ್ ಡೇ ಬೆಳಗ್ಗೆ ಅಂದರೆ ಹಬ್ಬದ ಬೆಳಗ್ಗೆಯಿಂದ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ನಾನು ಬೆಳಗ್ಗೆ ಎದ್ದು ಬರೋಷ್ಟರಲ್ಲಿ ಅಮ್ಮ ಕಡಲೆಕಾಯಿ ಹಾಗೆ ಅವರೆಕಾಯಿ ಎಲ್ಲ ತೊಳೆದಿಟ್ಟಿದ್ರು. ಅವರೆಕಾಯಿ ತಂದಾಗಲೇ ಸಣ್ಣ ಇರೋದು ದಪ್ಪ ಇರೋದು ಎಲ್ಲ ಸ್ವಲ್ಪ ಸೆಗ್ರಿಗೇಟ್ ಮಾಡಿರ್ತಾರೆ, ಅಂದರೆ ಬೇಯಿಸೋಕ್ಕೆ ಎಷ್ಟು ಬೇಕೋ ಅಷ್ಟನ್ನು. ಸೊ ಅದನ್ನೆಲ್ಲ ತೊಳೆದು ಬೇಯಿಸೋಕೆ ಇಟ್ಟಿದ್ರು. ನಾನು ಹಾಲು ಬಿಸ್ಕೆಟ್ ಎಲ್ಲ ಬೇಕಲ್ಲ ಬೆಳಗ್ಗೆನೇ, ಅದೇನೋ ಗೊತ್ತಿಲ್ಲ, ಬೆಳಗ್ಗೆ ಆದರೆ ಸಂಡೇ ಆಗಲಿ ಅಥವಾ ಲೀವ್ ಇದ್ದಿದ್ದ ದಿನ ಹಾಲು ಬಿಸ್ಕೆಟು ಬೇಕು. ಬೆಳಗ್ಗೆ ಒಂದು ಕಿಕ್ ಸ್ಟಾರ್ಟ್ ಅಂದ್ರೇ ಕಾಫಿಯಿಂದ ನನಗೆ. ಸೊ ಕೊಟ್ಬಿಟ್ಟು ಅಮ್ಮ ಒಂಚೂರು ಕಾಫಿ ಎಲ್ಲ ಮಾಡ್ತಾಯಿದ್ರು. ನಾನು ಹಾಗೆ ಆಚೆ ಬಂದು ಸೂರ್ಯನ ನೋಡ್ತಾ ಇದ್ದೆ. ಅಂದರೆ ಫಸ್ಟು ಉದಯ ಆಗ್ತಿರೋವಂಥ ಸೂರ್ಯ ಅಲ್ವಾ, ಎಷ್ಟು ಚೆನ್ನಾಗಿ ಒಂಥರ ಚೆನ್ನಾಗಿ ಕಾಣಿಸ್ತಾ ಇತ್ತು ಬೆಳಗ್ಗೆ. ಅವಾಗ ತಾನೇ ಉದಯಿಸ್ತಾ ಇದ್ದ ಸೂರ್ಯ. ಆ್ಯಂಡ್ ಹಾಗೆ ಎಲ್ಲರಿಗೂ ಗೊತ್ತಿರುತ್ತೆ, ಅಂದರೆ ನಾವು ಸಂಕ್ರಾಂತಿ ಹಬ್ಬನ ಏನಕ್ಕೆ ಮಾಡೋದು ಅಂದರೆ ಸೂರ್ಯ ಧನುರ್ ರಾಶಿಯನ್ನು ಬಿಟ್ಟು ಮಕರ ರಾಶಿಗೆ ಬಂದಾಗ ಮಕರ ಸಂಕ್ರಾಂತಿ ಅಂತ ನಾವು ಹಬ್ಬನ ಆಚರಣೆ ಮಾಡ್ತೀವಿ. ಅಂದರೆ ಇಷ್ಟು ದಿನ ಧನುರ್ ರಾಶಿಯಲ್ಲಿದ್ದಾಗ ನಾವು ಧನುರ್ಮಾಸ ಮಾಡ್ತಾಯಿದ್ವಿ ಗೊತ್ತಾ. ಈಗ 30 ದಿನ ನಾವು ಬೆಳಗ್ಗೆನೇ ಹೋಗಿ ಅಶ್ವತ್ಥ ಕಟ್ಟೆ ಸುತ್ತಿ ಧನುರ್ಮಾಸ ಮಾಡ್ತಾಯಿದ್ವಲ್ಲ ಅದು. ಸೊ ಅದಾದಮೇಲೆ ಅವನು ಮಕರ ರಾಶಿಗೆ ಬಂದಾಗ ನಾವು ಮಕರ ಸಂಕ್ರಾಂತಿ ಅಂತ ಇದು ಮಾಡ್ತೀವಿ. ಇದು ಉತ್ತರಾಯಣ ಕಾಲ, ಅಂದರೆ ಸೂರ್ಯ ಆ ಸೈಡಿಂದ ಈ ಸೈಡಿಗೆ ಟ್ರಾವೆಲ್ ಮಾಡ್ತಾರೆ ಅಂತ ನೀವು ಬೇಕಾದ್ರೆ ಅಬ್ಸರ್ವ್ ಮಾಡಿ. ನಾನು ಈ ಕಡೆ ರೈಟ್ ಸೈಡಲ್ಲಿ ತೋರಿಸ್ತಾ ಇದ್ದೀನಿ ನಮ್ಮ ಬಿಲ್ಡಿಂಗಲ್ಲಿ ಸೂರ್ಯ. ಇನ್ನು ಸ್ವಲ್ಪ ದಿನ ಆದಮೇಲೆ ಲೆಫ್ಟ್ ಸೈಡಲ್ಲಿ ಕಾಣಿಸುತ್ತೆ. ನಾನು ಸುಮಾರು ಸಲ ಅಬ್ಸರ್ವ್ ಮಾಡಿದ್ದೀನಿ ಇದನ್ನು. ಸೊ ಮನೆ ಮುಂದೆನೇ ಮರ ಇದೆ ಅಂದರೆ ಒಂಥರ ಚೆನ್ನಾಗಿರುತ್ತೆ ವೈಬು, ತಣ್ಣಗೆ ಗಾಳಿ ಎಲ್ಲ ಬೀಸುತ್ತೆ, ನೋಡೋಕೆ ಕೂಡ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ. ಬಟ್ ಈ ಕಸ ಬಾಚಾಕೋದ್ರಲ್ಲಿ ಸಾಕು ಹೋಗ್ಬಿಡುತ್ತೆ. ಚಳಿಗಾಲದಲ್ಲೇ ಹಾಗೆ, ಅಂದರೆ ಎಲೆ ಉದುರೋ ಕಾಲ ಅಲ್ಲ, ಸಖತ್ತು ಎಲೆ ಹೂವು ಅದರಲ್ಲಿರೋ ಕಸ ಪಸ ಎಲ್ಲ ಉದುರ್ತಾ ಇರುತ್ತೆ. ಈ ಮೆಟ್ಲು ಮತ್ತು ಕ್ಲೀನ್ ಮಾಡ್ಕೊಳ್ಳೋದೇ ಒಂದು ದೊಡ್ಡ ಕೆಲಸ ಆಗಿಬಿಟ್ಟಿರುತ್ತೆ ನನಗಂತೂ. ಸೊ ಅಮ್ಮ ಅಷ್ಟರಲ್ಲಿ ಕಾಫಿ ಮಾಡ್ಕೊತಾ ಇದ್ರಲ್ಲ, ಸೊ ನಾನು ಆಚೆ ಹಂಗೆ ಸೂರ್ಯನೆಲ್ಲ ನೋಡಿಕೊಂಡು ಆಚೆ ಎಲ್ಲ ಕಸ ಗುಡಿಸ್ಕೊಂಡು ಅಷ್ಟರಲ್ಲಿ ಅಜ್ಜಿನೂ ಎದ್ದು ಬಂದರು, ಒಂದು ಕಾಫಿ ಕುಡ್ಕೊಂಡು. ಆಮೇಲೆ ಇಲ್ಲೆಲ್ಲ ಆಚೆ ಕ್ಲೀನ್ ಮಾಡಬೇಕಿತ್ತಲ್ಲ, ನೋಡಿದ್ರೆ ಪಾಟ ಎಲ್ಲ ಫುಲ್ಲು ಹೆವಿ ಗಲೀಜಾಗಿಬಿಟ್ಟಿತ್ತು. ಅಂದರೆ ಹುಲ್ಲೆಲ್ಲ ಬೆಳ್ಕೊಂಡು ಈಗ ಮಳೆಗಾಲ ಎಲ್ಲ ಬಂದಿದ್ದರಿಂದ ಸೊ ಚೆನ್ನಾಗಿ ಏನೇನೇನೇನೋ ಗಿಡಗಳೆಲ್ಲ ಬೆಳ್ಕೊಂಡು ಕೆಳಗೆ ಪ್ಲೇಟ್ಸ್ ಎಲ್ಲ ಇಟ್ಟಿದ್ವಲ್ಲ ಅದೆಲ್ಲ ಸ್ವಲ್ಪ ಗಲೀಜಾಗಿತ್ತು. ಯೂಶಲಾಗಿ ಅಜ್ಜಿ ತೊಳಿತಾ ಇರ್ತಾರೆ, ಬಟ್ ಪಾಟೆಲ್ಲ ಎತ್ತಿ ತೊಳೆಯೋದಕ್ಕೆ ಆಗಲ್ಲ ಅವರಿಗೆ. ಸೊ ಅದಕ್ಕೆ ನಮ್ಮನ್ನು ವೇಟ್ ಮಾಡ್ತಾರೆ. ನಾವು ಈ ಥರ ಸಂಡೇಸು ಯಾವ ಥರ ಫ್ರೀ ಇದ್ದಾಗ ಅವ್ರಿಗೆ ಅದೆಲ್ಲ ಎತ್ಕೊಟ್ರೆ ನೀಟಾಗೆಲ್ಲ ಕ್ಲೀನ್ ಮಾಡ್ಕೊಂಡು ಅವರೇ ತೊಳೆದು ಅವ್ರು ಮಾಡೋ ತನಕ ಅವ್ರಿಗೂ ಅಷ್ಟೇ ಕ್ಲೀನಾಗಿರಬೇಕು, ಇಲ್ಲಾಂದ್ರೆ ಅವ್ರಿಗೆ ಸಮಾಧಾನನೇ ಆಗಲ್ಲ. ಸೊ ಆಮೇಲೆಲ್ಲ ಅದೆಲ್ಲ ಪಾಟ ಎಲ್ಲ ಕ್ಲೀನ್ ಮಾಡಿ, ಆಚೆನೂ ಇಷ್ಟು ಅಗಲ ಜಾಗ ಇದೆ, ನಮ್ಮದು ಟೆರೆಸ್ ಮೇಲೆ ಮನೆ ಆಗಿರೋದ್ರಿಂದ ನಮ್ಮದೇ ಡಬಲ್ ಬೆಡ್ರೂಮ್ ಮನೆ, ಅದನ್ನ ಮುಂದೆ ಇನ್ನೂ ಫುಲ್ಲು ಪ್ಲೇಸ್ ಇದೆ. ಅಷ್ಟನ್ನು ತೊಳೆದು ಕ್ಲೀನ್ ಮಾಡೋಷ್ಟರಲ್ಲಿ ಸಾಕಾಗುತ್ತೆ. ಡೈಲಿ ಕ್ಲೀನ್ ಮಾಡ್ತಾರೆ ಅಜ್ಜಿ, ನೀರು ಹಾಕಿ ತೊಳಿತಾರೆ. ಯಪ್ಪ ನನಗಂತೂ ಒಂದಿನ ಮಾಡಿದ್ದಕ್ಕೆ ಸಾಕಾಗೋಗ್ಬಿಟ್ಟಿತ್ತು. ಅದೆಲ್ಲ ಮಾಡಿ ಮನೆ ಕಸ ಎಲ್ಲ ಗುಡಿಸಿ ಹಾಗೆ ಮನೆ ಒರೆಸಿ ನಾನು ಸ್ನಾನಕ್ಕೆ ಹೋದೆ. ಸ್ನಾನ ಮುಗಿಸ್ಕೊಂಡು ಬಂದು ದೇವ್ರ ಮನೆ ಎಲ್ಲ ರೆಡಿ ಮಾಡಬೇಕಿತ್ತಲ್ಲ, ಅಮ್ಮ ದೇವ್ರ ಸಾಮಾನೆಲ್ಲನೂ ನೀಟಾಗಿ ತೊಳೆದು ರೆಡಿ ಮಾಡಿಕೊಟ್ಟು ಅವರು ಕೆಲ್ಸಕ್ಕೆ ಹೋಗ್ಬಿಟ್ಟಿದ್ರು. ಅವ್ರಿಗೆ ಸಂಡೇ ಅಥವಾ ಹಬ್ಬದ ದಿನ ಎಲ್ಲ ಲೀವ್ ಇರಲ್ಲ, ಅಂದರೆ ಅವರು 2 o'clock ತನಕ ಪೇಷಂಟ್ ಕೇರ್ ಮಾಡೋಕ್ಕೆ ಹೋಗೋದಲ್ವ. ಸೊ ಅವರಿಗೆಲ್ಲ ಲಂಚ್ ಎಲ್ಲ ಮಾಡೋದಿರುತ್ತೆ.
ಸೊ ಅದಕ್ಕೋಸ್ಕರ ಅವ್ರಿಗೇನು ಅಷ್ಟು ಲೀವ್ ಇರಲ್ಲ. ಬೇಕಿದ್ರೆ ಇವ್ರು ಯಾವಾಗನೋ ಒಂದು ಆಫ್ ತೊಗೋಬೋದು ಅಷ್ಟೇನೆ. ಸೊ ಅವ್ರು ಅಲ್ಲಿಗೆ ಹೋಗ್ಬಿಟ್ರು. ಅದಕ್ಕೋಸ್ಕರ ಇವಾಗ ಆಲ್ಮೋಸ್ಟ್ ಆಲ್ ಕೆಲಸ ಎಲ್ಲ ನನಗೂ ಅಜ್ಜಿಗೆ ಬಂದಿದೆ. ಸೊ ಇದೆಲ್ಲ ಆದಮೇಲೆ ದೇವ್ರ ಮನೆ ಹೂವಿನ ಅಲಂಕಾರ ಎಲ್ಲ ಮಾಡೋಷ್ಟರಲ್ಲಿ ತುಂಬಾ ಲೇಟ್ ಆಗಿಬಿಡುತ್ತೆ. ಬಿಕಾಸ್ ಇಷ್ಟು ಕೆಲಸ ಇರುತ್ತೆ ಹಬ್ಬದ ದಿನ. ಎಷ್ಟೇ ಬೇಗ ಮಾಡಿದ್ರೂ ಮುಗಿಯೋದೇ ಇಲ್ಲ. ಆ್ಯಂಡ್ ಇವತ್ತೇನಾಗಿತ್ತು ಅಂದರೆ, ಹಬ್ಬ ಗುರುವಾರ ಇದ್ದಿದ್ದರಿಂದ ಶುಕ್ರವಾರ ಕೊಡ್ತೀವಿ ನಾವು 20 ಮೊಳ ಜಾಸ್ತಿ ಹೂವನ. ಸೊ ಹೂವು ಬೇಕಾಗಿರೋರು, ನಾವು ವರ್ತನೆ ಆಗ್ತೀವಲ್ಲ ಆ ಮನೆಯವರು, ಹಬ್ಬದ ದಿನವೇ ಕೊಟ್ಬಿಡಿ ಹೂವನ ಅಂತ ಹೇಳಿದರು. ಅಮ್ಮ ಬೇರೆ ಹೂ ತಂದಿರಲಿಲ್ಲ ಅಷ್ಟೊಂದು. ಸೊ ಇನ್ನೇನು ಮಾಡೋದು, ಏನಿತ್ತು ಅದರಲ್ಲೇನೇ ಒಂದು 30 ಮೊಳ ಅಡ್ಜಸ್ಟ್ ಮಾಡಿ ಅವರಿಗೆ ಕೊಟ್ಟಾಗ ನಮ್ಮ ಮನೆಗೆ ಇವಾಗ ಹೂವು ಶಾರ್ಟೇಜ್ ಆಗಿಬಿಟ್ಟಿತ್ತು. ಹಬ್ಬ ಅಂದ್ರೇ ಹೂವು ಎಲ್ಲ ಹಾಕಿ ಮಾಡಿದ್ರೇ ನನಗೆ ಸಮಾಧಾನ ಯೂಶ್ವಲಾಗಿ. ಬಟ್ ಈ ಸಲ ಸ್ವಲ್ಪ ಪ್ರಾಬ್ಲಮ್ ಆಗೋಯಿತು ಈ ಥರ ಹಬ್ಬದ ದಿನ. ಅದರಲ್ಲೂ ಆದಷ್ಟು ಎಷ್ಟೆಲ್ಲ ಹೂವು ಇತ್ತು ಸೊ ಅದನ್ನೆಲ್ಲ ಹಾಕಿ ರೆಡಿ ಮಾಡಿ ಇವಾಗ ದೇವರಿಗೆ ಪೂಜೆ ಮಾಡಿಬಿಡೋಣ ಅಂತ. ಅಂದರೆ ದೀಪಕ್ಕೆ ಎಣ್ಣೆ ಮತ್ತು ಬತ್ತಿ ಹಾಕಿದ್ಮೇಲೆ ಅಜ್ಜಿ ಹಾಗೆ ಬಿಡಬಾರ್ದು, ಪೂಜೆ ಮಾಡಿಬಿಡು ಅಂತ ಹೇಳಿದ್ರು. ಹೇಗಿದ್ರು ನೈವೇದ್ಯಕ್ಕೆ ಇವಾಗ ಎಳ್ಳು ಬೆಲ್ಲ ಮಾಡಿದ್ದೀವಿ, ಹಾಗೆ ಗೆಣಸೆಲ್ಲನೂ ಬೇಯಿಸಿಟ್ಟಿದ್ವಲ್ಲ, ಸೊ ಅದನ್ನೆಲ್ಲ ಇಟ್ಬಿಟ್ಟು ಪೂಜೆ ಮಾಡಿಬಿಡು, ನಾವು ಹಬ್ಬದ ಅಡುಗೆ ಮಾಡಿದ್ಮೇಲೆ ಬೇಕಿದ್ರೆ ಇನ್ನೊಂದು ಸಲ ಪೂಜೆ ಮಾಡ್ಕೊಳ್ಳೋಣ ಅಂತೇಳಿ ಅಜ್ಜಿ ಹೇಳಿದ್ರು. ಸೊ ಅದಕ್ಕೋಸ್ಕರ ನಾನು ಈ ಎಳ್ಳು ಬೆಲ್ಲ ಹಾಗೆ ಬೆಲ್ಲ ಎಲ್ಲ ಅಮ್ಮ ತಂದಿದ್ರು ಅಂತ ಹೇಳಿದ್ನಲ್ಲ, ಅದನ್ನೆಲ್ಲ ಇಟ್ಟು ಕುಂಬಳಕಾಯಿನಿಟ್ಟು, ಮತ್ತು ಅಮ್ಮ ಆಲ್ರೆಡಿ ನಾವು ಪ್ರತಿದಿನವೂ ಅಷ್ಟೇ ಹಾಲು ಕಾಯಿಸ್ತೀವಲ್ಲ ನಾವು, ಅದರಲ್ಲಿ ಒಂದು ಲೋಟನ ಫಸ್ಟಿಗೆ ತೆಗೆದು ದೇವ್ರ ಮನೇಲಿ ಇಟ್ಬಿಡ್ತಾರೆ ಪ್ರಸಾದ ಅಂತ, ನೈವೇದ್ಯ ಅಂತ. ಯಾಕೆಂದರೆ ಕೆಲವೊಂದಷ್ಟು ದೇವ್ರ ಮೂರ್ತಿಗಳು ಮನೇಲಿದ್ದಾವಲ್ಲ, ಸೊ ಅದಕ್ಕೋಸ್ಕರನೇ ಈ ರೀತಿ ಮಾಡ್ತಾರೆ. ಹಸಿ ಹಾಲು ಇಡಲ್ಲ, ಹಸಿ ಹಾಲು ಇಡೋಕ್ಕೆ ಹೋಗ್ಬಾರ್ದಂತೆ. ಸೊ ಅದನ್ನು ಕಾಯಿಸ್ಬಿಟ್ಟು ಆಲ್ರೆಡಿ ಡೈಲಿ ಫಸ್ಟು ಒಂದು ಲೋಟ ಹಾಲನ್ನು ದೇವ್ರಿಗೆ ಇಟ್ಬಿಡ್ತಾರೆ. ಸೊ ನಾನು ಇವಾಗ ಏನೇನು ಕಡಲೆಕಾಯಿ ಗೆಣಸೆಲ್ಲ ನೋಡಿ ಒಂದು ತಪ್ಪಲೆ ತುಂಬ ಬೇಯಿಸಿದ್ರು ಯಾರೂ ತಿನ್ನಲ್ಲ ಗೈಸ್. ಆದರೂ ಸುಮ್ಮನೆ ಬೇಯಿಸ್ತಾರೆ ನಮ್ಮಮ್ಮ ಇಷ್ಟೊಂದನ್ನು. ಆದರೂ ಖಾಲಿ ಆಗುತ್ತೆ ಅದು. ಮತ್ತು ಇನ್ನು ಸ್ವಲ್ಪ ಹಸುಗೆಲ್ಲ ಕೊಡಬೇಕಿತ್ತಲ್ಲ ಇವತ್ತು, ಸೊ ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿನೇ ಬೇಯಿಸಿದ್ರು. ನಾನೊಂದು ಪಿಂಗಾಣಿದು ಬಟ್ಲಿತ್ತು, ನೋಡೋಕೆ ಸ್ವಲ್ಪ ಚೆನ್ನಾಗಿ ಕಾಣಿಸ್ತಿತ್ತಲ್ಲ, ಇದರಲ್ಲೇ ಇಟ್ಬಿಡೋಣ ಕಡಲೆಕಾಯಿ ಅವರೆಕಾಯಿ ಗೆಣಸೆಲ್ಲ ಅಂತ ಹೇಳಿ, ಸೊ ಅದರಲ್ಲಿಟ್ಟು ಪೂಜೆನ ರೆಡಿ ಮಾಡಿಕೊಂಡೆ. ಆ್ಯಂಡ್ ದೇವ್ರ ಮನೆ ಎಲ್ಲ ಹೇಗಾಗಿದೆ ಅಂತ ಇನ್ನೊಂದು ಸಲ ತೋರಿಸ್ತಾ ಇದ್ದೀನಿ ನೋಡಿ. ಕಬ್ಬೆಲ್ಲ ತಂದಿದ್ದು ನಾನು ವರ್ಕಿಂದ ಬರ್ತಾ ಕಬ್ಬನ್ನ ತಂದಿದ್ದೆ. ಅದೆಲ್ಲ ವೀಡಿಯೋ ಮಾಡ್ಕೊಳ್ಳೋಕ್ಕೆ ಆಗಿಲ್ಲ. ಆ್ಯಕ್ಚುಲಿ ಕಬ್ದೊಂದು ಕತೆ ಏನಂದರೆ, ಎಲ್ಲ ಕಡೆಯೂ 180, 200 ಈ ಥರ ಮಾಡ್ತಿದ್ರಂತೆ ಜೋಡಿ. ನಾನು ನಮ್ಮ ಸೈಡಲ್ಲಿ ಅಲ್ಲಿ ನನ್ನ ಕಂಪ್ನಿ ಹತ್ರ ಹಾಕಿದ್ರು, ಅವರೊಬ್ಬರೇ ₹80 ಜೊತೆ ಮಾರಿರೋದು. ನಾನು 2 ಜೊತೆ ತಂದಿದ್ದೆ, ₹160 2 ಜೊತೆ, ಅಂದರೆ 4 ಕಪ್ ತಂದಿದ್ದೆ. ನಮ್ಮಮ್ಮ ಫುಲ್ ಶಾಕು, ನನ್ನ ಮಗಳು ಎಂಥ ಸೇವಿಂಗ್ಸ್ ಮಾಡಿಬಿಟ್ಟಿದ್ದಾಳೆ ಅಂತ. ಆ ಥರ ಸಿಕ್ತು ನನಗೆ ಆನ್ ಸ್ಪಾಟಲ್ಲಿ, ಅಲ್ಲೇ ತೊಗೊಂಬಿಟ್ಟೆ ಅದನ್ನು. ಸೊ ಅದೆಲ್ಲ ವೀಡಿಯೋ ಮಾಡೋದು ಮರ್ತೇ ಹೋಗುತ್ತೆ. ಸೊ ಎಲ್ಲ ಇಟ್ಟು ಇವಾಗ ಪೂಜೆ ಮಾಡ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊಂಡಿದ್ನಲ್ಲ, ಸೊ ದೀಪ ಬೆಳಗಿ ಪೂಜೆ ಮಾಡ್ತಾಯಿದ್ದೀನಿ. ಬೇಗ ಎಲ್ಲ ಕೆಲಸ ಮುಗಿಸಿ ಪೂಜೆ ಮಾಡಿದ್ಮೇಲೆ ಒಂಥರ ಮನಸ್ಸಿಗೆ ನೆಮ್ಮದಿ. ದೇವರು ಅಷ್ಟೇ, ನಿಮ್ಮ ಬಾಳಲ್ಲೂ ಸಂಕ್ರಾಂತಿ ಹೇಗೆ ಹೊಸ ವರ್ಷದ ಮೊದಲನೇ ಹಬ್ಬ, ಅಂದರೆ ವರ್ಷದ ಮೊದಲನೇ ಹಬ್ಬ, ಈ ವರ್ಷ ಸ್ಟಾರ್ಟ್ ಆಗಿದ್ದು ಮೊದಲನೇ ಹಬ್ಬ. ಅಂದರೆ ಒಂದು ಹೊಸ ಕಳೆ. ಈಗ ಚಳಿಗಾಲ ಇರುತ್ತೆ, ಅದೆಲ್ಲ ಒಂದು ಕ್ಲೈಮೇಟಲ್ಲೂ ಒಂದು ಚೇಂಜಸ್ ಆಗುತ್ತೆ, ಸಂಕ್ರಾಂತಿಯಲ್ಲೂ ಚೇಂಜಸ್ ಆಗುತ್ತೆ. ಅದೇ ರೀತಿಯೇ ನಿಮ್ಮೆಲ್ಲ ಕಷ್ಟಗಳನ್ನು ದೂರ ಮಾಡಿ ಖುಷಿನ ನಿಮ್ಮ ಜೀವನದಲ್ಲಿ ಕೊಡಲಿ, ಹಾಗೆ ನಮಗೂ ಒಳ್ಳೆಯದಾಗಲಿ ಅಂತ ದೇವ್ರ ಹತ್ರ ಬೇಡ್ಕೊಂಡು ಮನಸಾರೆ ಪೂಜೆ ಮಾಡ್ತಾಯಿದ್ದೆ. ಆ್ಯಕ್ಚುಲಿ ಈ ಥರ ಹೂವು ಇಲ್ಲದೇ ನನಗೆ ಪೂಜೆ ಮಾಡೋಕ್ಕೆ ಅಷ್ಟು ಮನಸ್ಸಿಗೆ ಒಂಥರ ಬೇಜಾರಾಗ್ತಾ ಇರುತ್ತೆ. ಬಟ್ ಸ್ಟಿಲ್ ಏನಿತ್ತು ಅದರಲ್ಲೇನೇ, ದೇವರು ಯಾವತ್ತೂ ಕೇಳಲ್ಲ ಎಷ್ಟು ಆಡಂಬರವಾಗಿ ಮಾಡಿ, ಅಷ್ಟು ಆಡಂಬರವಾಗಿ ಮಾಡಿ ಅಂತ. ಸೊ ಅದೆಲ್ಲ ಮನುಷ್ಯರು ಮಾಡ್ಕೊಂಡಿರೋದು ಅಷ್ಟೇ. ಸಿಂಪಲ್ಲಾಗಿ ಒಂದು ಹೂವು ಇಟ್ಟು ಪೂಜೆ ಮಾಡಿದ್ರೂ ದೇವರು ಆಶೀರ್ವಾದ ಮಾಡ್ತಾರೆ. ಆ್ಯಂಡ್ ಮುಟ್ಕೊಳ್ಳೋದಕ್ಕೂ ಹೂವು ನಮ್ಮಮ್ಮ ತಂದಿರಲಿಲ್ಲ, ಅದ್ರಲ್ಲಿ ಸಾವಂತಿಗೆ ಹೂವನ್ನೇ ಮುಟ್ಕೊಂಡು ಇವತ್ತು ಪೂಜೆ ಮಾಡಿದ್ದಾಯಿತು. ನೋಡಿ ದೇವ್ರ ಮನೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಪೂಜೆ ಎಲ್ಲ ಆದಮೇಲೆ ಪ್ರತಿ ಸಲವೂ ಅಷ್ಟೇ, ಯಾವುದೇ ಹಬ್ಬ ಆಗಲಿ ಅಥವಾ ಶುಕ್ರವಾರದ ಪೂಜೆ ಆಗಲಿ, ಪೂಜೆ ಎಲ್ಲ ಆದಮೇಲೆ ಒಂದು ಸಲ ನಾನು ಈ ಥರ ವಿಡಿಯೋ ಮಾಡಿಕೊಂಡು ಅಥವಾ ನೋಡೋದು ದೇವ್ರನ್ನೇ ಒಂದು ಖುಷಿ ನನಗೆ. ಒಂಥರ ಮನಸ್ಸಿಗೆ ನೆಮ್ಮದಿ, ಯಾವುದೋ ಒಂದಷ್ಟು ಧ್ಯಾನ ಮಾಡಿದಾಗ ಒಂದು ರಿಲ್ಯಾಕ್ಸೇಷನ್ ಸಿಗುತ್ತಲ್ಲ, ಆ ಥರ ಸಿಗುತ್ತೆ ನನಗೆ ಈ ಥರ ಪೂಜೆ ಎಲ್ಲ ಮಾಡಿದ್ಮೇಲೆ ದೇವ್ರ ಮನೇನ ನೋಡೋದಕ್ಕೆ. ನಾನು ಈ ಕಡೆ ಪೂಜೆ ಎಲ್ಲ ಮುಗಿಸೋಷ್ಟರಲ್ಲಿ ಅಜ್ಜಿ ಅಮ್ಮ ಎಲ್ಲ ಸ್ನಾನ ಮಾಡಿಕೊಂಡು, ಅಮ್ಮ ರೆಡಿಯಾಗಿದ್ಲು. ಅಮ್ಮಗೆ ಹುಷಾರಿರಲಿಲ್ಲ ಅಷ್ಟು, ಅದಕ್ಕೆ ಅವಳಿಗೆ ನನ್ನ ತಾಯಿನೂ ಡ್ರೆಸ್ ಎಲ್ಲ ಹಾಕಿ ರೆಡಿ ಮಾಡಲಿಲ್ಲ, ಸಿಂಪಲ್ಲಾಗಿ ಪಾಪ ರೆಡಿಯಾಗಿದ್ಲು. ಸೊ ಅದಕ್ಕೋಸ್ಕರ ಇವತ್ತು ನನ್ನ ಬ್ಲಾಗಲ್ಲಿ ಅಮ್ಮ
ಕಾಣಿಸೇ ಇಲ್ಲ. ನಾನು ಇವಾಗ ಎಡಿಟ್ ಮಾಡ್ಬೇಕಾದ್ರೆ ನೋಡ್ಕೊತಾ ಇದ್ದೀನಿ. ಸೊ ನಾನು ಸ್ಯಾರಿ ಎಲ್ಲ ಹಾಕೊಂಡು ನನಗೆ ಓಲ್ಡ್ ಡೇ ಇರೋಕ್ಕಾಗೋದೇ ಇಲ್ಲ ಗೈಸ್. ಸೊ ಅದಕ್ಕೋಸ್ಕರ ಡ್ರೆಸ್ ಚೇಂಜ್ ಮಾಡಿ ರಪ್ಪಕ್ಕಂತ ಟಿಫನಿಗೆ ಏನಿತ್ತು ಕಡಲೆ ಗೆಣಸೆಲ್ಲ ತಿಂದು ಇಲ್ಲಿ ನಮ್ಮ ಮನೆ ಹತ್ರ ಯಾರೋ ಬಿಡಿಸಿದ್ರು, ನಾನು ಬಿಡಿಸಿದ್ದಲ್ಲ, ತುಂಬಾ ಚೆನ್ನಾಗಿ ಬಿಡಿಸಿದ್ರು. ಅದಕ್ಕೋಸ್ಕರ ಕ್ಯಾಪ್ಚರ್ ಮಾಡಿಕೊಂಡೆ. ಇವಾಗ ಸಾಂಬಾರನ್ನ ಮಾಡೋದಕ್ಕೆ ಇದ್ಕಿದ ಬೇಳೆ ಸಾಂಬಾರು ಮಾಡ್ತಾ ಇದ್ದೀವಿ. ಸೊ ಅದಕ್ಕೋಸ್ಕರ ಎಲ್ಲ ತರಕಾರಿನೂ ಕಟ್ ಮಾಡ್ಕೊತಾ ಇದ್ದೀನಿ. ನೋಡಿ ನಮ್ಮ ಟಾಮಿ ಇಲ್ಲಿದ್ದಾನೆ, ಫುಲ್ಲು ಹುಷಾರಿಲ್ಲ. ಒಂದು ವಾರ ಆಯಿತು ಊಟ ಮಾಡಿ ಅವನು ಫುಲ್ ಬಡಕ್ಲಾಗ್ಬಿಟ್ಟಿದ್ದಾನೆ. ಈ ಕಡೆ ನೋಡಿ ಇವನು ಬಂದವನೆ ನೂಕಲ್ದು ಸೊಪ್ಪು ಸಿಪ್ಪೆನ ಹೆಂಗೆ ಆಟ ಆಡ್ತಾನೆ ನೋಡಿ. ಇವಾಗ ಒಂದು ಕೊಡ್ತೀನಿ ತಳ. ಆ ಕಡೆ ಇದಕ್ಕೆ ವಿಡಿಯೋ ಕಾಣಿಸ್ತಾ ಇಲ್ಲ ಗೈಸ್. ಅವನಪ್ಪ ಆಚೆ ಕಟ್ಬಿಟ್ಟಿದ್ದೀವ ನಿಂಗೆ? ಹಾಂ, ಆಚೆ ಕಟ್ಬಿಟ್ಟಿದ್ದೀವ? ಏನು ನೋಡ್ತಾ ಇದೀಯಾ ಗುಂಡ? ಈಗ ಮಸಾಲೆಗೆ ನಾನು ರೆಡಿ ಮಾಡ್ಕೊಳ್ಳೋದಕ್ಕೆ ಒಂದು ಕಪ್ ಆಗೋಷ್ಟು ಕಾಯಿನ ತೊಗೊಂಡಿದ್ದೀನಿ. ಹಾಗೆ ಒಂದು ದೊಡ್ಡದು 2 ಈರುಳ್ಳಿ, 2 ಟೊಮೊಟೊ, ಹಾಗೆ ಒಂದು ಅರ್ಧ ಇಡಿ ಆಗೋಷ್ಟು ಕೊತ್ತಂಬರಿ ಸೊಪ್ಪನ್ನ ತೊಗೊಂಡಿದ್ದೀನಿ. ಖಾರಕ್ಕೆ ಒಂದು 5ರಿಂದ 6 ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. ಶುಂಠಿ ಬೆಳ್ಳುಳ್ಳಿನ ಹಾಗೇನೂ ಬೇಕಾದ್ರೆ ಹಾಕೋಬೋದು. ನಮ್ಮ ಮನೇಲಿ ಪೇಸ್ಟ್ ಇತ್ತು ಅಂತ ಪೇಸ್ಟ್ ಹಾಕೋತಿದ್ದೀನಿ. ಶುಂಠಿ ಹಾಗೆ ಬೆಳ್ಳುಳ್ಳಿ ಪೇಸ್ಟ್ನ ಹಾಕೊತಾ ಇದ್ದೀನಿ. ಇದು ಶುಂಠಿ ಪೇಸ್ಟು. ಇವಾಗ ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ನೀಟಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ. ಇದೊಂದು ಸ್ವಲ್ಪ ಹಾಫ್ ಗ್ರೈಂಡ್ ಮಾಡಿಕೊಂಡು ಇದಕ್ಕೆ 1 ಸ್ಪೂನ್ ಆಗೋಷ್ಟು ಗರಂ ಮಸಾಲಾನ ಹಾಕ್ಕೊಂಡಿದ್ದೀನಿ. ಹೀಗೆ 1-1.5 ಸ್ಪೂನ್ ಆಗೋಷ್ಟು ಮನೆಯಲ್ಲೇ ಮಾಡಿರೋ ಅಂಥ ಸಾಂಬಾರು ಪುಡಿನ ಹಾಕ್ಕೊತಾ ಇದ್ದೀನಿ. ನೋಡಿ ಅದಕ್ಕೆ ಇದನ್ನು ನೀಟಾಗಿ ಗ್ರೈಂಡ್ ಮಾಡ್ಕೋಬೇಕು. ಸೊ ಇವಾಗ ಇದನ್ನು ಸಪ್ರೇಟಾಗಿ ತೆಗೆದಿಟ್ಟು ಸಾಂಬಾರಿಗೆ ಏನು ಮಾಡೋದು ನೋಡೋಣ ಬನ್ನಿ. ಸಾಂಬಾರನ್ನ ಮಾಡೋದಕ್ಕೆ ಕುಕ್ಕರ್ನ ತೆಗೆದುಕೊಂಡಿದ್ದೀನಿ. ಕುಕ್ಕರಿಗೆ ಒಂಚೂರು ಆಯಿಲ್ ಹಾಕ್ಕೊತಾ ಇದ್ದೀನಿ. ಕುಕ್ಕರ್ ಕಾಯಿದೆ. ಆಯಿಲ್ ಹಾಕ್ಕೊಂಡು ಅಂದರೆ ಒಂದು 3ರಿಂದ 4 ಟೇಬಲ್ ಸ್ಪೂನಷ್ಟು ಆಯಿಲ್ನ ಹಾಕೋಬೇಕು. ಆಯಿಲ್ ಕಾದಿದೆ. ಇವಾಗ ಇದಕ್ಕೆ ನಾನು 1 ಸ್ಪೂನ್ ಆಗೋಷ್ಟು ಸಾಸಿವೆನ ಹಾಕ್ಕೊತಾ ಇದ್ದೀನಿ. ಸಾಸಿವೆ ಸಿಡಿತಿದೆ. ಇದಕ್ಕೆ ನಾನು ಇವಾಗ ಒಂದು ಸ್ವಲ್ಪ ಕರಿಬೇವು ಸೊಪ್ಪನ್ನ ಹಾಕ್ಕೊತಾ ಇದ್ದೀನಿ. ಆದಮೇಲೆ ನಾನು 3 ಥರ ತರಕಾರಿ ತೊಗೊಂಡಿದ್ದೆ, ಅಂದರೆ ಕ್ಯಾರೆಟು, ನೂಕಲ್ಲು ಹಾಗೆ ಆಲೂಗಡ್ಡೆ. ಸೊ ಇದನ್ನು ನೀಟಾಗಿ ತೊಳೆದು ಹಾಕ್ಕೊಳ್ಳೋಣ. ಸ್ವಲ್ಪ ಸಿಡಿಯುತ್ತೆ, ಹುಷಾರಾಗಿ ಹಾಕೊಳ್ಳಿ. ಲೈಟಾಗಿ ಆ ಎಣ್ಣೆಲೇನೆ ತರಕಾರಿನೆಲ್ಲ ಚೆನ್ನಾಗಿ ಹುರ್ಕೋಬೇಕು. ಸ್ವಲ್ಪ ಹೊತ್ತು ಒಂದು 2 ಮಿನಿಟ್ ಹುರ್ಕೊಳ್ಳಿ ಸಾಕು. ಇದಕ್ಕೆ ಒಂದು ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲೆನ ಹಾಕ್ಕೊತಾ ಇದ್ದೀನಿ. ಒಂಚೂರು ನೀರು ಹಾಕಿರಲಿಲ್ಲ, ಸ್ವಲ್ಪ ಗಟ್ಟಿಯಾಗೇ ರುಬ್ಕೊಂಡಿದ್ದೆ. ಸೊ ಇವಾಗ ಇದನ್ನು ಹಾಕಿ ನೀಟಾಗಿ ಹಸಿ ವಾಸನೆ ಹೋಗೋ ತನಕನೂ ಫ್ರೈ ಮಾಡ್ಕೋಬೇಕು. ಇದ್ಕಿದ ಬೇಳೆನ ನಾವು ಲಾಸ್ಟಲ್ಲೇ ಹಾಕಬೇಕು, ಬೇಗ ಬೆಂದ್ಬಿಡುತ್ತಲ್ವ ಅದು. ಸೊ ಅದಕ್ಕೋಸ್ಕರ ಇದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ನಾನು ಸ್ವಲ್ಪ ತೆಳ್ಳಗೆ ಮಾಡ್ಕೊಂಡಿದ್ದೀನಿ, ಕಾಳೆಲ್ಲ ಹಾಕ್ತೀವಲ್ಲ, ಸೊ ಆವಾಗ ಗಟ್ಟಿ ಆಗುತ್ತೆ. ಇವಾಗ ಇದೊಂದು ಕುದಿ ಬರಲಿ. ಸಾಂಬಾರು ಒಂದು ಕುದಿ ಬಂದಿದೆ. ಇದಕ್ಕೆ ನಾವು ಇದ್ಕಿರೋ ಬೇಳೆನ ಹಾಕ್ಕೊಳ್ಳೋಣ. ಬೇಳೆನ ಸೇರಿಸ್ಕೊತಾ ಇದ್ದೀನಿ. ಕುದಿಬೇಕಾದ್ರೆ ಹುಷಾರಾಗಿ ಹಾಕಿ, ಅದು ಸ್ವಲ್ಪ ಸಿಡಿಯುತ್ತಲ್ವ. ಇವಾಗ ಒಂದು ಮಿಕ್ಸ್ ಕೊಟ್ಟು, ಅವಾಗೇ ನಾವು ಉಪ್ಪೇನು ಆ್ಯಡ್ ಮಾಡಿರಲಿಲ್ಲಲ್ಲ, ಈ ಹಂತದಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋಬೇಕು. ಉಪ್ಪನ್ನ ಹಾಕ್ಕೊತಾ ಇದ್ದೀನಿ. ನಿಮ್ಗೆ ಎಷ್ಟು ರುಚಿಗೆ ಬೇಕೋ ಅಷ್ಟು ಉಪ್ಪನ್ನ ಹಾಕ್ಕೊಳ್ಳಿ. ಎಲ್ಲ ಹಾಕಿ ಈಗ ಮಿಕ್ಸ್ ಮಾಡಿದ್ಮೇಲೆ ಕಾಳು ಬೇಯೋ ತನಕ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಸಾಕು, ಸಾಂಬಾರು ರೆಡಿಯಾಗಿ ಹೋಗುತ್ತೆ. ಬೇಕಿದ್ದರೆ ನೀವು 1 ವಿಸಿಲ್ ಕೂಗಿಸ್ಕೋಬೋದು. ಬೇಳೆ ಹಾಗೆ ತರಕಾರಿ ಎಲ್ಲ ಚೆನ್ನಾಗಿ ಬೆಂದಿದೆ. ಸೊ ಸಾರು ರೆಡಿ ಆಯಿತು. ಒಬ್ಬಟ್ಟು ಮಾಡೋದಕ್ಕೆ ಇವಾಗ ಹಿಟ್ಟನ್ನ ಕಲಿಸ್ಕೊತಾ ಇದ್ದಾರೆ. ಅದಕ್ಕೆ ಮೈದಾ ಹಿಟ್ಟು, ಒಂಚೂರು ಅರಿಶಿನ, ಒಂಚೂರು ಚಿರೋಟಿ ರವೆ, ಹಾಗೆ ಒಂಚೂರು ಉಪ್ಪು ಹಾಕ್ಕೊಂಡು ಕಲಿಸ್ಕೊತಾ ಇದ್ದಾರೆ. ತೆಳ್ಳಗೆ ಕಲಿಸ್ಕೋಬೇಕು. ಇದನ್ನು ಅರ್ಧ kg ಮೈದಾ ಹಿಟ್ಟಿಗೆ 100 ಗ್ರಾಮ್ ಚಿರೋಟಿ ರವೆ ಹಾಕ್ಕೊಂಡಿದ್ದಾರೆ. ಈ ಥರ ಎಣ್ಣೆ ಹಾಕಿ ತುಂಬಾ ನೀಟಾಗಿ ನಾದ್ಕೋಬೇಕು ಇದನ್ನು. ಸೊ ಆವಾಗ ನೀಟಾಗಿ ಒಬ್ಬಟ್ಟು ತಟ್ಟೋದಕ್ಕೆ ಈಸಿ ಆಗುತ್ತೆ. ಈ ಸೈಡು ಬೇಳೆನ ಬೇಯಿಸ್ಕೊಳ್ಳೋದಕ್ಕೆ ಇಟ್ಟಿದ್ದಾರೆ. ಅರ್ಧ kg ತೊಗರಿ ಬೇಳೆನ ತೊಗೊಂಡಿದ್ದಾರೆ. ನೋಡಿ ಈ ಥರ ಕುಕ್ಕರಲ್ಲೆಲ್ಲ ಹಾಕಿ ಕೂಗಿಸ್ಕೋಬಾರ್ದು, ತಪ್ಪಲೆನೇ ಬೇಯಿಸ್ಕೋಬೇಕು. ನಮ್ಮಮ್ಮ ತೊಗರಿ ಬೇಳೆಯಲ್ಲೇ ಒಬ್ಬಟ್ಟು ಮಾಡೋದು. ಒಬ್ಬೊಬ್ಬರು ಕಡಲೆ ಬೇಳೆಯಲ್ಲಿ ಮಾಡ್ತಾರೆ, ಆದರೆ ನಮ್ಮಮ್ಮ ತೊಗರಿ ಬೇಳೆಯಲ್ಲಿ ಒಬ್ಬಟ್ಟು ಮಾಡೋದು. ಸಾಫ್ಟಾಗಿ ತುಂಬಾ ಚೆನ್ನಾಗಿ ಬರುತ್ತೆ. ಟ್ರೈ ಮಾಡಿ ಇನ್ನು ಒಂದು ಸಲ. ನೀವು ತೊಗರಿ ಬೇಳೆಯಲ್ಲಿ ಮಾಡಲ್ಲ ಅಂದರೆ ಯೂಶಲಾಗಿ ಈ ಥರ ಎಲ್ಲ ಚೆನ್ನಾಗಿ ಬೇಯಿಸಿ ಇದನ್ನು ನೀರನ್ನೆಲ್ಲ ಸೋದಿಸಿ ಇಟ್ಕೊಂಡಿದ್ದಾರೆ. ಇದಕ್ಕೆ ಇವಾಗ ಬೆಲ್ಲ ಹಾಕ್ಕೊತಾ ಇದ್ದಾರೆ. ಅರ್ಧ kg ಬೆಲ್ಲ ಹಾಕ್ಕೊತಾ ಇದ್ದಾರೆ. ಹಾಗೆ ಕೊಬ್ಬರಿನ ಚೆನ್ನಾಗಿ ಪೀಸ್ ಮಾಡಿ ತುರಿದು ಇಟ್ಕೊಂಡಿದ್ದಾರೆ. ಸೊ ಇವಾಗ ಕೊಬ್ಬರಿನೂ ಹಾಕಿ ಚೆನ್ನಾಗಿ ಬೇಳೆ ಎಲ್ಲ ಕರಗೋ ತನಕನೂ ಬೇಯಿಸ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು.
ನಮ್ಮ ಅಮ್ಮಂಗೆ ಪಾತ್ರೆ ಇಲ್ಲ ಅಂತ ಇದೇ ಪಾತ್ರೆಯಲ್ಲೇ ಮಾಡೋದಂತೆ. ಇವಾಗ ಬೆಲ್ಲ ಎಲ್ಲ ನೀಟಾಗಿ ಕರಗಿ ಕೊಬ್ಬರಿ ಬೆಲ್ಲ ಹಾಗೆ ಬೇಳೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ಇದನ್ನ ಹಾರಕ್ ಬಿಟ್ಟು ಆಮೇಲೆ ಹೂರ್ಣಕ್ಕೆ ರುಬ್ಕೊಳ್ಳೋಣ. ಇವಾಗ ಕಂಪ್ಲೀಟ್ ಆಗಿ ಹಾರಿದೆ, ಮಿಕ್ಸಿಗೆ ಹಾಕೊಂಡು ರುಬ್ಕೊಳ್ಳೋಣ. ಫುಲ್ಲು ನುಣ್ಣಗೆ ರುಬ್ಕೋಬೇಕು ಅಂತ ಏನಿಲ್ಲ, ಹೂರ್ಣ ಆದಾಗ ಗೊತ್ತಾಗುತ್ತಲ್ಲ ಅದಕ್ಕೆ ಇದನ್ನ ಚೆನ್ನಾಗಿ ರುಬ್ಕೋಬೇಕು. ಅದಕ್ಕೆ ಅದನ್ನ ರುಬ್ಕೋಬೇಕು. ಈ ತರ ಉಂಡೆ ಕಟ್ಟಕ್ಕೆ ಮತ್ತೆ ಅದನ್ನ ಒತ್ತಿ ಒಬ್ಬಟ್ಟು ಮಾಡೋದಕ್ಕೆ ಈಸಿ ಆಗೋ ತರ ಅದಕ್ಕೆ ಅದನ್ನ ರುಬ್ಕೋಬೇಕು. ಹೂರ್ಣ ನೋಡಿ ಈ ಥರ ಒಂದು ಲಡ್ಡು ಇದಕ್ಕೆ ಉಂಡೆ ಮಾಡಿ ಇಟ್ಕೊಂಡಿದ್ದಾರೆ. ಎಷ್ಟು ಸಾಫ್ಟ್ ಆಗಿದೆ, ನೀಟಾಗಿ ಒತ್ಬೋದು. ತೊಗರಿಬೇಳೆನ ಯೂಸ್ ಮಾಡೋದ್ರಿಂದ ಇಷ್ಟು ಸಾಫ್ಟಾಗಿ ಬರುತ್ತೆ. ನೀವು ಟ್ರೈ ಮಾಡಿ ನೋಡಿ ಒಂದ್ಸಲ. ನಾನು ನೋಡಿ ಅದಕ್ಕೆ ಮಾಡಿರಬೇಕು, ಇಷ್ಟು ಸಾಫ್ಟ್ ಆಗಿದೆ. ನಾವು ಚಿರೋಟಿ ರವೆ ಹಾಕೋದ್ರಿಂದ ಈ ಥರ ಸಾಫ್ಟ್ನೆಸ್ಸು, ಆದರೆ ಈ ಥರ ಕನ್ಸಿಸ್ಟೆನ್ಸಿಯಲ್ಲಿ ನಾವು ನೀಟಾಗಿ ಹಿಟ್ಟನ್ನ ಕಲಿಸ್ಕೊಂಡಿರ್ಬೇಕು. ನಾನು ಹೇಳಿದ್ನಲ್ಲ ಆ ಮೆಜರ್ಮೆಂಟಲ್ಲಿ ತೊಗೊಂಡ್ರೆ ಈ ಥರ ಸಿಗುತ್ತೆ. ಇದಕ್ಕೆ ಚೆನ್ನಾಗಿ ಆಯಿಲ್ ಹಾಕಿ ಚೆನ್ನಾಗಿ ಮಿದ್ದಿ ಎತ್ತಿಡ್ಕೋಬೇಕು. ನೋಡಿ ಇವಾಗ ಇದು ಚೆನ್ನಾಗಿ ಊರಿದೆ. ಇವಾಗ ಒಬ್ಬಟ್ಟು ಮಾಡ್ಕೊಳ್ಳೋದಕ್ಕೆ ರೆಡಿಯಾಗಿ ಅಮ್ಮ ತಟ್ಕೊತಾ ಇದ್ದಾರೆ. ಒಂಚೂರು ತಟ್ಕೊಳ್ಳೋ ಇದಕ್ಕೆ ಇದು ಒಬ್ಬಟ್ಟು ತಟ್ಟೋಕೆ ಈ ಶೀಟ್ ಸಿಗುತ್ತೆ, ಅದಕ್ಕೆ ಒಂಚೂರು ಆಯಿಲ್ನ ಮೆತ್ಕೊಂಡು ಈ ರೀತಿ ಕಂಕಣನ ನೀಟಾಗಿ ಮಿತ್ಕೋಬೇಕು. ಕೈಯಲ್ಲೇನೆ ಒಂದು ಶೇಪ್ ಕೊಟ್ಟು ಇಟ್ಟು ಈ ಥರ ನೀಟಾಗಿ ಫಿಲ್ ಮಾಡ್ಕೋಬೇಕು. ಓಪನ್ ಮಾಡಿಬಿಟ್ರೆ ಕಂಕಣ ಆಚೆ ಬಂದ್ಬಿಡುತ್ತಲ್ಲ ಹೂರ್ಣ, ಅವಾಗ ಬೇಯಿಸ್ಕೊಳ್ಳೋದಕ್ಕೆ ಸರಿ ಹೋಗಲ್ಲ. ಈ ಥರ ಎಣ್ಣೆನ ಹಚ್ಕೊಂಡು ತಟ್ಕೊಳ್ಳೋದಷ್ಟೇ. ನೋಡಿ ಎಷ್ಟು ಸಿಂಪಲ್ ಆಗಿ ಸಾಫ್ಟಾಗಿ ತಟ್ಕೋಬೋದು, ಏನು ಹಾರ್ಡ್ ಅಂತ ಅನಿಸಲ್ಲ. ಇಷ್ಟೇ, ಒಂದು 3 ಸೆಕೆಂಡ್ಸಲ್ಲಿ ತಟ್ಕೊಟ್ರು ನಮ್ಮಮ್ಮ ಒಬ್ಬಟ್ಟನ್ನ. ಅಷ್ಟೇ, ಅದನ್ನು ತುಪ್ಪ ಹಾಕಿ ಚೆನ್ನಾಗಿ ಬೇಯಿಸ್ಕೊಂಡು ತಿಂದರೆ ಒಬ್ಬಟ್ಟು ರೆಡಿ. ಎಷ್ಟು ಅಗಲ ಬೇಕಾದರೂ ತಟ್ಕೋಬೋದು ಇದನ್ನು. ಒಬ್ಬಟ್ಟನ್ನ ಬೇಯಿಸ್ಕೊಳ್ಳೋದಕ್ಕೆ ತವಾನು ಕಾದಿದೆ. ಒಂಚೂರು ಆಯಿಲ್ನ ಹಾಕ್ಕೊಂಡು ನಾವೇನು ತಟ್ಟಿಟ್ಕೊಂಡಿದ್ವಲ್ಲ ಈ ಥರ ಶೀಟ್ ಇದ್ದರೆ ಈಸಿ. ನೋಡಿ ಹಿಂಗೆ ಹಾಕಿ ಅದನ್ನು ಪ್ರೆಸ್ ಮಾಡಿ ತೆಗೆದ್ಬಿಡ್ಬೋದು. ಬಾಳೆ ಎಲೆ ಮೇಲೂ ತಟ್ಕೊತಾರೆ. ಈ ಥರ ಈ ಶೀಟು ಸಿಗುತ್ತೆ, ಬೇಕಿದ್ರೆ ಲಿಂಕ್ ಅಂತ ಕಮೆಂಟ್ ಮಾಡಿ, ನಾನು ಲಿಂಕ್ನ ಕಳಿಸ್ತೀನಿ. ಆನ್ಲೈನಲ್ಲೂ ಸಿಗುತ್ತೆ ಈ ಶೀಟು. ನಮ್ಮಮ್ಮ ನೋಡಿ ಯೂಸ್ ಮಾಡಿ ಅರ್ಧ ಹಾಕ್ಬಿಟ್ಟಿದ್ದಾರೆ. ಸೊ ಇದು ರೊಟ್ಟಿ ತಟ್ಟಕ್ಕೆ ಒಬ್ಬಟ್ಟು ತಟ್ಟಕ್ಕೆಲ್ಲ ಚೆನ್ನಾಗಿದೆ ಶೀಟು. ನೋಡಿ ಇಲ್ಲಿ ಒಬ್ಬಟ್ಟು ಬೇಯ್ತಾ ಇದೆ. ಎರಡೂ ಕಡೆ ನೀಟಾಗಿ ಬೇಯಿಸ್ಕೊಂಡ್ರೆ ಆಯಿತು. ನಮ್ಮಮ್ಮ ನೋಡಿ ಇಲ್ಲಿ ಬೇಯೋ ತನಕ ಟೈಮ್ ವೇಸ್ಟ್ ಆಗ್ತಿರುತ್ತಲ್ಲ, ಸೊ ಅವಾಗೇ ಈ ಥರ ನೀಟಾಗಿ ಅದಕ್ಕೆ ಇದನ್ನು ರೆಡಿ ಮಾಡಿ ಇಟ್ಬಿಟ್ಟಿರ್ತಾರೆ. ಕಂಕಣಕ್ಕೆ ಹೂರ್ಣ ಎಲ್ಲ ಮಧ್ಯೆ ಹಾಕಿ ನೋಡಿ ಈ ಥರ ಮಾಡಿ ಇಟ್ಬಿಟ್ಟಿರ್ತಾರೆ, ಟೈಮ್ ಸೇವ್ ಆಗುತ್ತಲ್ಲ ಅಂತ. ಈ ಥರ ಗೋಲ್ಡನ್ ಬ್ರೌನ್ ಆಗೋ ತನಕ ಬೇಯಿಸ್ಕೋಬೇಕು. ನೋಡಿ ಇದ್ರ ಮೇಲ್ಗಡೆದು ಎಷ್ಟು ಕ್ರಿಸ್ಪಾಗಿ ಬಂದಿದೆ, ಒಳಗಡೆ ಹೂರ್ಣ ಸಾಫ್ಟಾಗಿ ಸಕ್ಕದಾಗಿರುತ್ತೆ. ನೀವು ಬೇಕಿರೋ ತೊಗರಿ ಬೇಳೆಯಲ್ಲಿ ಒಂದ್ಸಲ ಟ್ರೈ ಮಾಡಿ, ಸೂಪರಾಗಿ ಬರುತ್ತೆ ಒಬ್ಬಟ್ಟು. ನೋಡಿ ಇದ್ರ ಮೇಲ್ಗಡೆ ಎಷ್ಟು ಕ್ರಿಸ್ಪಿಯಾಗಿ ಒಳಗೆ ಸಾಫ್ಟಾಗಿ ತಿನ್ನೋಕ್ಕೆ ನಿಜವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ. ಈಗ ಅಡುಗೆ ಎಲ್ಲ ಮಾಡಾಯಿತು. ಒಬ್ಬಟ್ಟು, ಅನ್ನ, ಸಾಂಬಾರನ್ನೆಲ್ಲ ದೇವ್ರ ನೈವೇದ್ಯಕ್ಕೆ ಇಡ್ತಾ ಇದ್ದೀನಿ. ತುಪ್ಪನೂ ಹಾಕಿದ್ದೀನಿ. ದೇವ್ರ ನೈವೇದ್ಯಕ್ಕೆ ಇಟ್ಟು ಪೂಜೆ ಮಾಡೋಣ. ಒಂದು ಪೂಜೆ ಮಾಡಿದ್ದೆ ನಾನು, ಏನು ಎಳ್ಳು ಬೆಲ್ಲ ಹಾಗೆ ಹಾಲು ಅದೆಲ್ಲ ಇಟ್ಟು. ಇವಾಗ ಅನ್ನ ಸಾಂಬಾರು ಒಬ್ಬಟ್ಟೆಲ್ಲ ಮಾಡಿದ್ವಲ್ಲ, ಸೊ ಅದನ್ನು ಇಟ್ಟು ಪೂಜೆ ಮಾಡಿಬಿಟ್ಟು ಇವಾಗ ಊಟ ಮಾಡೋದು. ಸುಮಾರು 4 ಗಂಟೆ ಆಗೋಗಿದೆ ನೋಡಿ, ಇವಾಗ ಊಟ ಮಾಡ್ತಿದ್ದೀವಿ. ಸೊ ಇದಾಗಿತ್ತು ನಮ್ಮ ಈ ವರ್ಷದ ಕಂಪ್ಲೀಟ್ ಸಂಕ್ರಾಂತಿ ಹಬ್ಬದ ವ್ಲಾಗ್. ವಿಡಿಯೋನ ಲಾಸ್ಟ್ ತನಕ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಇದೇ ಥರ ನನ್ನ ಸಪೋರ್ಟ್ ಮಾಡ್ತಾಯಿರಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಆ್ಯಂಡ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.